ಎಲ್ಲಿಗೂ ನಮಸ್ಕಾರ, ನಾನು ಅಭಿಷೇಕ್. ನೀವು ನೋಡ್ತಾ ಇದ್ರೆ ಅಲ್ಟ್ರಾವೈಲೆಟ್ ನ ಹೊಸ ಟೆಸರಾಕ್ಟ್ ಅನ್ನೋ ಒಂದು ಸ್ಕೂಟರ್. ಸೊ ಈ ಒಂದು ಸ್ಕೂಟರ್ ಬಗ್ಗೆ ಮಾತಾಡ್ಬೇಕಾದ್ರೆ ಕಾಂಬ್ಯಾಟ್ ಹೆಲಿಕಾಪ್ಟರ್ಸ್ ಏನಿದೆ, ಸೊ ಒಂದು ಯುದ್ಧದ ಹೆಲಿಕಾಪ್ಟರ್ಗಳೇನಿದೆ ಅದರಿಂದ ಡಿಸೈನ್ ಇಂದ ಇನ್ಸ್ಪೈರ್ ಆಗಿರುವಂತ ಒಂದು ವಿಷಯ ಅಂತ ಹೇಳ್ಬೋದು. ನಾವು ಫ್ರಂಟ್ ಅಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ. ಅಂಡ್ ಫ್ರಂಟ್ ಅಲ್ಲಿ ಆ ಒಂದು ವಿಷಯ ಇದೆಯಲ್ಲ, ಆ ಒಂದು ಸ್ಕ್ವೇರ್ ತರ, ಅದು ಆಕ್ಚುಲಿ ರೇಡಾರ್ ಟೆಕ್ನಾಲಜಿ. ಸೊ ಆಕ್ಚುಲಿ ರೇಡಾರ್ ಟೆಕ್ನಾಲಜಿ ಇರುವಂತಹ ಫಸ್ಟ್ ಸ್ಕೂಟರ್ ಅಂತ ಹೇಳಿದ್ರೆ ಯಾವುದೇ ತಪ್ಪಾಗಲ್ಲ. ನಮ್ಗೆ ಅಲ್ಟ್ರಾವೈಲೆಟ್ ನ ಒಂದು ಸಿಂಬಲ್ ನಮ್ಗೆ ಅಲ್ಲಿ ನೋಡಬಹುದು. ಅಂಡ್ ಇದರಲ್ಲಿ ಒಂದಷ್ಟು ವಿಷಯಗಳೆಲ್ಲ ಇದೆ, ಅದೆಲ್ಲಾನು ಕೂಡ ಹೇಳ್ತೀನಿ. ಫಸ್ಟ್ ಡಿಸೈನ್ ಬಗ್ಗೆ ಮಾತಾಡ, ನಮ್ಗೆ ಇದರಲ್ಲಿ ಡ್ಯುಯಲ್ ಕಲರ್ ಸಿಗ್ತಾ ಇದೆ, ಬ್ಲಾಕ್ ಆಗಿರ್ಬೋದು, ವೈಟ್ ಆಗಿರ್ಬೋದು ಸಿಗ್ತಾ ಇದೆ. ಫ್ರಂಟ್ ಅಲ್ಲಿ ಸಿಗುವಂತಹ ಒಂದು DRL ನ ಸ್ಪೆಷಾಲಿಟಿ ಏನು ಅಂದ್ರೆ, ಇದು ಆಕ್ಚುಲಿ ಫ್ಲೋಟಿಂಗ್ DRLs ನಮ್ಗೆ ಇಲ್ಲಿ ಸಿಗ್ತಾ ಇದೆ. ಅಂಡ್ ಫ್ರಂಟ್ ಅಲ್ಲಿ ನಮಗೆ ಕ್ಯಾಮ್ರಾ ಸಿಗ್ತಾ ಇದೆ. ಆಕ್ಚುಲಿ ಇದು ನಾನು ಹೇಳಿದ್ನಲ್ಲ, ತುಂಬಾ ಅಡ್ವಾನ್ಸ್ ಆಗಿರುವಂತಹ ವಿಷಯಗಳನ್ನ ಹೊಂದಿರುವಂತಹ ಒಂದು ಸ್ಕೂಟರ್ ಇದು. ಅಂಡ್ ಅದರಲ್ಲಿ ನಮಗೆ ಮೈನ್ ವಿಷಯ ಏನು ಅಂದ್ರೆ, ಒಂದು ವೀಲ್ಸ್ ಅಂತ ಹೇಳ್ಬೋದು. ವೀಲ್ ಆಕ್ಚುಲಿ ನಮಗೆ 14 ಇಂಚಿನ ವೀಲ್ ನಮಗೆ ಇದರಲ್ಲಿ ಸಿಗ್ತಾ ಇದೆ. ಅಂಡ್ ತುಂಬಾನೇ ಒಳ್ಳೆ ವಿಷಯ ಅಂತ ಹೇಳ್ಬೋದು. ನಮ್ಮ ಒಂದು ಸ್ಟೆಬಿಲಿಟಿ ಆಗಿರ್ಬೋದು, ಫಾಸ್ಟ್ ಒಂದು ಟಾಪ್ ಸ್ಪೀಡ್ ನ ಮ್ಯಾಚ್ ಮಾಡೋದಕ್ಕೆ ಅಥವಾ ಒಂದು ಸ್ಟೇಬಲ್ ಆಗಿರೋದಕ್ಕೆ ಇದು ಬೇಕು. ಯಾಕಂದ್ರೆ ಇದರ ಟಾಪ್ ಸ್ಪೀಡ್ 120 km/h. ಅಂಡ್ ಅದು ಆಕ್ಚುಲಿ ಸ್ಕೂಟರ್ ಅಲ್ಲಿ ಇರುವಂತಹ ಒಂದು ಒಳ್ಳೆ ಸ್ಪೀಡ್ ಅಂತ ಹೇಳ್ಬೋದು. ಅಂಡ್ ಅದು ಬಿಟ್ಟು ನಾನು ತುಂಬಾ ಹೇಳ್ತೀನಿ ಒಂದು ಸ್ಕೂಟರ್ ಬಗ್ಗೆ. ಸೊ ನಮಗೆ ಇದ್ರ ರಿಯಲ್ ಅಲ್ಲಿ ಕೂಡ ನೋಡಿದ್ರೆ ಗೊತ್ತಾಗುತ್ತೆ, ತುಂಬಾನೇ ಗ್ರಾಫಿಕ್ಸ್ ಆಗಿರ್ಬೋದು, ಒಂದು ಡಿಸೈನ್ ಎಲಿಮೆಂಟ್ ಅಲ್ಲಿ ನೋಡ್ಬೋದು, ತುಂಬಾ ಚೆನ್ನಾಗಿದೆ. ಅಂಡ್ ಈಗ ಇದರಲ್ಲಿ ತುಂಬಾ ಇರುವಂತಹ ಒಂದಷ್ಟು ಫೀಚರ್ಸ್ ಬಗ್ಗೆ ಮಾತಾಡ್ತೀನಿ. ನಮಗೆ LED ಡಿಸ್ಪ್ಲೇ ಸಿಗ್ತಾ ಇದೆ ನಮಗೆ ಇದರಲ್ಲಿ, ಇನ್ಸ್ಟ್ರುಮೆಂಟ್ ಕ್ಲಸ್ಟರ್ ಆಗಿ. ಅಂಡ್ ಅದು ಬಿಟ್ಟು ನಾನು ಅವಾಗಲೇ ಹೇಳಿದಾಗೆ ಇಂಡಿಯಾದ ಮೊದಲ ಸ್ಕೂಟರ್ ವಿತ್ ರೇಡಾರ್ ಟೆಕ್ ಅಂತ ಹೇಳ್ಬೋದು. ಸೊ ಮೋಸ್ಟ್ ಅಡ್ವಾನ್ಸ್ ಆಗಿರುವಂತ ಸ್ಕೂಟರ್ ಅಂತ ಹೇಳ್ತಾರೆ, ಸುಮ್ನೆ ಅಲ್ಲ ಅದು. ಅಂಡ್ ಇದರಲ್ಲಿ ಬೇರೆ ಸಿಗುವಂತ ವಿಷಯಗಳಂದ್ರೆ ಬ್ಲೈಂಡ್ ಸ್ಪಾಟ್ ಮಾನಿಟರಿಂಗ್ ಆಗಿರ್ಬೋದು, ರೇರ್ ಕೊಲಿಷನ್ ಅಲರ್ಟ್ ಆಗಿರ್ಬೋದು, ಡ್ಯಾಶ್ ಕ್ಯಾಮ್ ಕೂಡ ಸಿಗ್ತಾ ಇದೆ. ಸೊ ಅದರ ಒಂದು ಕ್ಯಾಮ್ರಾ ನೀವು ಅಲ್ಲಿ ಫ್ರಂಟ್ ಅಲ್ಲಿ ನೋಡ್ತಾ ಇದ್ದೀರಾ. ಅಂಡ್ ಇದರ ಒಂದು 34 ಲೀಟರ್ ನ ಸ್ಟೋರೇಜ್ ಸ್ಪೇಸ್ ಕೂಡ ಸಿಗ್ತಾ ಇದೆ. ಅವಾಗಲೇ ಹೇಳ್ದಂಗೆ 14 ಇಂಚಿನ ವೀಲ್ ಕೂಡ ಸಿಗ್ತಾ ಇದೆ. ಅಂಡ್ ಫ್ಲೋಟಿಂಗ್ DRLs ಆಗಿರ್ಬೋದು. ಅಂಡ್ ಇದರಲ್ಲಿ ಅಲ್ಟ್ರಾವೈಲೆಟ್ ನ ವೈಲೆಟ್ AI ಅನ್ನುವಂತ ಒಂದು AI ಟೆಕ್ನಾಲಜಿ ಕೂಡ ಇದರಲ್ಲಿ ಸಿಗ್ತಾ ಇದೆ. ಸೊ ನಾನು ಹೇಳಿದೀನಿ, ತುಂಬಾನೇ ಅಡ್ವಾನ್ಸ್ ಆಗಿರುವಂತಹ ಒಂದು ಸ್ಕೂಟರ್, ಮೋಸ್ಟ್ ಅಡ್ವಾನ್ಸ್ ಸ್ಕೂಟರ್ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಅಂಡ್ ಅದೇ ರೀತಿ ನಮಗೆ ಇಲ್ಲಿ ಡೆಲ್ಟಾ ವಾಚ್ ಅನ್ನೋಂಥ ಒಂದು ವಿಷಯ ಸಿಗ್ತಾ ಇದೆ. ಸೊ ಅದನ್ನ ನಾವು ವೇರ್ ಮಾಡಿದ್ರೆ ನಮಗೆ ಸಿಗ್ನಲ್ಸ್ ಆಗಿರ್ಬೋದು, ಅಥವಾ ನಾವು ಏನು ಆ ಕಡೆ ಈ ಕಡೆ ತೋರಿಸ್ತೀವಲ್ಲ, ಸೊ ಅದೆಲ್ಲಾನು ಕೂಡ ನಮಗೆ ಇದರಲ್ಲಿ ಸಿಗುತ್ತೆ. ಅಂದ್ರೆ ನಾವು ಕೈಯಿಂದ ಈ ಕಡೆ ಅದು ವೇರ್ ಮಾಡಿ ಕೈ ಈ ಕಡೆ ಮಾಡಿದ್ರೆ ಸಾಕು. ಸೊ ಈ ರೀತಿ ಮಾಡಿದ್ರೆ ನಮಗೆ ಲೆಫ್ಟ್ ಅಲ್ಲಿ ಇರುವಂತಹ ಒಂದು ಇಂಡಿಕೇಟರ್ ಆನ್ ಆಗುತ್ತೆ. ಅಂಡ್ ಅದೇ ರೀತಿ ಸುಮಾರು ವಿಷಯಗಳಿದೆ. ನಾವು ಅದು ಸ್ವೈಪ್ ಎಲ್ಲ ಮಾಡಿ ಸ್ವೈಪ್ ಅಂತ ಮಾಡಿದ್ರೆ ಸಾಕು, ನಮಗೆ ಡಿಸ್ಪ್ಲೇ ನಮಗೆ ಒಂದು ಮೆನು ಎಲ್ಲ ಚೇಂಜ್ ಆಗುತ್ತೆ. ಸೊ ಆ ರೀತಿಯಾದ ಹಲವಾರು ವಿಷಯಗಳು ಕೂಡ ನಮಗೆ ಈ ಒಂದು ಸ್ಕೂಟರ್ ಅಲ್ಲಿ ಸಿಗುತ್ತೆ. ಸೊ ನೀವಿಲ್ಲಿ ನೋಡ್ತಾ ಇದ್ದೀರಲ್ಲ, ಈ ಒಂದು ಸ್ಕ್ವೇರ್ ಇಂದ ಅದು ಆಕ್ಚುಲಿ ರೇಡಾರ್. ನಾನು ಅವಾಗಲೇ ಹೇಳಿದ್ದೀನಿ, ಇಂಡಿಯಾದ ಮೊದಲ ರೇಡಾರ್ ಇರುವಂತಹ ಒಂದು ಟೆಕ್ನಾಲಜಿ ಇರುವಂತಹ ಒಂದು ಸ್ಕೂಟರ್ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಅಂಡ್ ಫ್ರಂಟ್ ಅಲ್ಲಿ ನಮಗೆ ಡ್ಯಾಶ್ ಕ್ಯಾಮ್ರಾ ಸಿಗ್ತಾ ಇದೆ. ಅಂಡ್ ಇನ್ನು ಇದರ ಒಂದು ಪ್ರೈಸ್ ಅಂಡ್ ಪವರ್ ಫಿಗರ್ಸ್ ಬಗ್ಗೆ ಮಾತಾಡೋಣ. ಸೊ ಮೊದಲಿಗೆ ಪ್ರೈಸ್ ಬಗ್ಗೆ ಮಾತಾಡೋಣ. ಈ ಒಂದು ಸ್ಕೂಟರ್ ನಮಗೆ ಇಷ್ಟೆಲ್ಲ ಅಡ್ವಾನ್ಸ್ ಆಗಿರುವಂತಹ, ಇಷ್ಟೊಂದು ದೊಡ್ಡದಾಗಿರುವಂತಹ ಸ್ಕೂಟರ್ ನಮಗೆ 1.45 lakhs ಎಕ್ಸ್ ಶೋರೂಮ್ ಅಲ್ಲಿ ನಮಗೆ ಸಿಗ್ತಾ ಇದೆ. ಅಂಡ್ ಇದು ಪವರ್ ಫಿಗರ್ಸ್ ಬಗ್ಗೆ ಮಾತಾಡಿದ್ರೆ 261 km ನ ಒಂದು IDC ಕ್ಲೈಮ್ ರೇಂಜ್ ಕೊಡ್ತಾ ಇದೆ. ಸೊ ಸಿಂಗಲ್ ಚಾರ್ಜ್ ಅಲ್ಲಿ ನಿಮಗೆ 260 km ಹೋಗುವ ಅಂದ್ರೆ ಅದು ಸಾಧಾರಣ ವಿಷಯ ಅಲ್ಲ ಅಂತ ಹೇಳ್ಬೋದು. ಅಂಡ್ ಅದೇ ರೀತಿ ಇದರ ಒಂದು ಟಾಪ್ ಸ್ಪೀಡ್ ಬಗ್ಗೆ ಮಾತಾಡಿದರೆ 120 km ನ ಟಾಪ್ ಸ್ಪೀಡ್ ಸಿಗ್ತಾ ಇದೆ. ಅಂಡ್ ಅದೇ ರೀತಿ ಈ ಒಂದು ಸ್ಕೂಟರ್ ನಮಗೆ ಆಲ್ಮೋಸ್ಟ್ 20 bhp ಪವರ್ ಪ್ರೊಡ್ಯೂಸ್ ಮಾಡುತ್ತೆ. ಸೊ ಟೋಟಲಿ ಹೇಳ್ಬೇಕಂದ್ರೆ ಒಂದು ಪವರ್ ಪ್ಯಾಕ್ ಆಗಿರುವಂತಹ ಒಂದು ಸ್ಕೂಟರ್ ಅಂತ ಹೇಳ್ಬೋದು. ನಮಗೆ ಇದರ ಒಂದು ಡಿಸೈನ್ ಆಗಿರ್ಬೋದು, ಇದರ ಪರ್ಫಾರ್ಮೆನ್ಸ್ ಆಗಿರ್ಬೋದು, ತುಂಬಾನೇ ಚೆನ್ನಾಗಿರುತ್ತೆ. ಅಂಡ್ ಇದಂತೂ ಒನ್ಸ್ ಇದು ರೋಡಿಗೆ ಬಂದ್ರೆ ತುಂಬಾ ಸೇಲ್ ಆಗೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ. ಅಂಡ್ ಇದರ ಒಂದು ಡೆಲಿವರೀಸ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂದ್ರೆ, ನಮಗೆ ಈ ಒಂದು ಸ್ಕೂಟರ್ ಆಲ್ಮೋಸ್ಟ್ ಮುಂದಿನ ವರ್ಷ ಫಸ್ಟ್ ಕ್ವಾರ್ಟರ್ ಅಲ್ಲಿ ಇದರ ಡೆಲಿವರಿ ಸ್ಟಾರ್ಟ್ ಆಗುತ್ತೆ. ಸೊ ಇದಿಷ್ಟು ಹೊಸ ಅಲ್ಟ್ರಾವೈಲೆಟ್ ನ ಟೆಸರಾಕ್ಟ್ ಬಗ್ಗೆ. ನಿಮಗೆ ಇದ್ರ ಬಗ್ಗೆ ಏನಿಸ್ತಾ ಕಮೆಂಟ್ ಮಾಡಿ. ನೀವೇನಾದ್ರೂ ಈ ಒಂದು ಸ್ಕೂಟರ್ ಲೈಕ್ ಮಾಡಿದ್ರೆ ಖಂಡಿತ ಕಮೆಂಟ್ ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ನೆಕ್ಸ್ಟ್ ಸೈನಿಂಗ್ ಆಫ್.